ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಂಚಾಲ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿದರು. ಬಿಜೆಪಿ ನಾಯಕರ ಭೇಟಿಗೂ ಮುನ್ನ ಕಲಬುರಗಿ ರಾಯಚೂರು ವಿಭಾಗದ ಬಸವರಾಜ್ ತೇಲಿ ನೇತೃತ್ವದ ತಂಡದಿಂದ ವಿಚಾರಣೆ ನಡೆಸ್ತಾ ಇದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ಒಳಬಿಡೋದಕ್ಕೆ ರೈಲ್ವೆ ಪೊಲೀಸರು ನಿರಾಕರಿಸಿದ್ರು. ಇದರಿಂದ ಕೋಪಗೊಂಡ ಕೇಸರಿ ನಾಯಕರು ಮೊದಲು ಆರೋಪಿಗಳನ್ನ ವಿಚಾರಿಸಿ ಅದನ್ನ ಬಿಟ್ಟು ನಮ್ಮನ್ನೆಲ್ಲ ವಿಚಾರಣೆ ಮಾಡ್ತಿದ್ದೀರಲ್ಲ ಅಂತ ತನಿಖಾಧಿಕಾರಿಗಳಿಗೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ರು. ಬಳಿಕ ಮೃತ ಸಚಿನ್ ಪಂಚಾಲ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮುಂಚೆನೆ ನಮ್ಮ ತಮ್ಮ ಆನ್ಲೈನ್ ಸರ್ 2 ಗಂಟೆಗೆ ಹೋಗಿವ್ರಿ ಯಾವ ಟ್ರೈನಲ್ಲಿ ಯಾವ ಸ್ಟೇಷನ್ ನಾನು ಏನು ಮಾತಾಡಕ್ಕೆ ಈಗ ನಮ್ಮಲ್ಲಿ ಬಂದ ಕೂಡಲೇ ಎಲ್ಲರಿಗೂ ಮೊದಲೇ ಗೊತ್ತಿತ್ರಿ ಸರ್. ಅಂದ್ರೂ ನಮ್ಮ ದಿವಸ ಬೆಳಗ್ಗೆ ಹೋಗಿದ್ರಿ ಸರ್ ವಿಷಯದ ಏನು ಅಂತ ತಿಳಿಸಿಲ್ಲ. ಹೋರಾಟ ಮಾಡ್ಲಿಕ್ಕೆ ಕೂತ್ಕೋರಿ ನೀವು ಕೂತ್ಕೋ ಬರ್ರಿ. ರಾಮನಗರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಚನ್ನಪಟ್ಟಣ ತಾಲೂಕಿನ ಚಿಕ್ಕಮಣ್ಣುಗುಡ್ಡೆ ಬಳಿ ಹೀಗೆ ಉಪಟಳ ಮಾಡುತ್ತಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ರೈತರ ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡುತ್ತಿದ್ದ ಈ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ ವಾರವಷ್ಟೇ ಇದೇ ರೀತಿ ಕಾಡಾನೆಯನ್ನ ಸೆರೆ ಹಿಡಿದು ಆನೆ ಶಿಬಿರಕ್ಕೆ ಬಿಟ್ಟಿದ್ರು. ಇದೀಗ ಮತ್ತೊಂದು ಆನೆಯನ್ನ ಸೆರೆ ಹಿಡಿಯುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಪುಂಡಾನೆ ಉಪಟಳದಿಂದ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ఎందుకు బరా ముందుకు బరా ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ನೀಡಿದ ಹೇಳಿಕೆ ಈಗ ಕೋಲಾಹಲ ಎಬ್ಬಿಸಿದೆ. ಪರಿಶಿಷ್ಟ ಜಾತಿ ಅಲೆಮಾರಿ ಅಧಿಕೃತ ಪಟ್ಟಿಯಿಂದ ಕೊರಮ ಸಮುದಾಯವನ್ನ ಹೊರಗಿಡಬೇಕು ಅನ್ನೋ ಮಾತು ಈಗ ಜನರ ಕಣ್ಣು ಕೆಂಪಗಾಗಿಸಿದೆ. ಶಿವಮೊಗ್ಗದಲ್ಲಿ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕೊರಚ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನಾಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಶಿವಮೊಗ್ಗ ಜಿಲ್ಲಾ ಕೊರಚರ ಮಹಾಸಂಘದ ಗೌರವಾಧ್ಯಕ್ಷ ಕೆಎನ್ ಪ್ರಭು ತಿಳಿಸಿದ್ದಾರೆ. ಜೊತೆಗೆ 15 ದಿನದಲ್ಲಿ ಬಹಿರಂಗ ಕ್ಷಮೆಯಾಚನೆ ಆಗಬೇಕು, ಇಲ್ಲವಾದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಟ್ಟಿಯಿಂದನೂ ಕೈ ಬಿಡಬೇಕು, ಒಳ ಮೀಸಲತ್ತಿಂದ ಕೈ ಬಿಡಬೇಕು. ನಾವೆಲ್ಲೋ ಹೋಗಿರ್ಬೇಕು. ಈ ಕೊರಚರು ಅಸ್ಪೃಶ್ಯತೆಯಲ್ಲಿ ಇವತ್ತೂ ಕಳ್ಳರು, ಕೊರಚರು ಕಳ್ಳರು, ಎಲ್ಲರೂ ಹೋಗ್ಲಿ ಏನಾರಾಗಲಿ ಕಳ್ಳರು ಹಣಪಟ್ಟಿ ಈಗಲ್ಲ ಬ್ರಿಟಿಷ್ ಕಾಲದಿಂದ ನಮಗೆ ಬಂದಿದೆ. ಈ ಉದ್ದೇಶದಿಂದ ಅಸ್ಪೃಶ್ಯ ಒಳಗಾದರೂ ಚಲವಾದಿ ನಾರಾಯಣಸ್ವಾಮಿಯವರು ಈ ಕೊರಚರನ್ನ ಅಳಮಾರಿ ಪಟ್ಟಿಯಿಂದ ಬಿಡಬೇಕು, ಒಳ ಮೀಸಲತ್ತಿಂದ ಬಿಡಬೇಕು. ಇವತ್ತು ರಾಜ್ಯದಲ್ಲಿ ಈ ಚಲವಾದಿಯವರು ಒಬ್ಬ IAS ಅಧಿಕಾರಿಗಳು ಎಷ್ಟು ಜನ ಇಲ್ಲ, ಎಷ್ಟು ಜನ MLAಗಳು ಇಲ್ಲ, ಎಷ್ಟು ಜನ ರಾಜಕೀಯದಲ್ಲಿಲ್ಲ. ಒಬ್ಬ IAS ಆಫೀಸರ್ IFF ಆಫೀಸರು ರಾಜ್ಯದಲ್ಲಿ ಸುಮಾರುಗಳಿದ್ದಾರೆ. ಚಲವಾದಿ ಜನಾಂಗದಲ್ಲಿ ಒಬ್ಬ ಮಿನಿಸ್ಟ್ರಾದ ಚಲವಾದಿ ನಾರಾಯಣಸ್ವಾಮಿ ಕೊರಚರಲ್ಲಿ ಇದುವರೆಗೂ ಒಬ್ಬರು MLAಗಳಿಲ್ಲ, ಒಬ್ಬ IAS ಆಫೀಸರ್ಗಳಿಲ್ಲ, ಒಬ್ಬ KS ಆಫೀಸರ್ಸ್ಗಳಿಲ್ಲ. ಕೊರಚ ಜನಾಂಗದಲ್ಲಿ, ಈ ಕೊರಚ ಸಮಾಜದಲ್ಲಿ ಯಾರಿಲ್ಲ. ನಮ್ಮನ್ನೇ ಬೇಡ, ಒಳ ಮೀಸಲಲ್ಲೂ ಬೇಡ ಅಂತೆ, ಅಲೆಮಾರಿ ಸಂಘದಲ್ಲೂ ಬೇಡ ಅಂತ ಹೇಳ್ತಾರೆ. ಇದು ಹೇಳಿಕೆ ಎಷ್ಟರ ಮಟ್ಟಿಗೆ? ಅವರು ಈ ಹೇಳಿಕೆನ ವಾಪಸ್ ತೊಗೊಬೇಕು. ಆ ಹೇಳಿಕೆ ತೊಗೊಂಡ್ಲಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ.
30ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು 11:30 ಬೃಹತ್ ಪ್ರತಿಭಟನೆ ಇಟ್ಕೊಬೇಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.